ನಿರ್ಮಾಪಕ ಚಂದ್ರಚೂಡ್ ವಿರುದ್ಧ ಠಾಣೆಗೆ ಕಂಪ್ಲೇಂಟ್ ಕೊಡಲಾಗಿದೆ. ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ದೂರನ್ನ ಕೊಡಲಾಗಿದೆ. ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘದಿಂದ ದೂರನ್ನ ಕೊಡಲಾಗಿರುವಂತದ್ದು. ನಿರ್ಮಾಪಕರ ಬಗ್ಗೆ ಹಗುರವಾಗಿ ಮಾತನಾಡಿದ್ದ ಚಂದ್ರಚೂಡ್, ನಿರ್ಮಾಪಕರೆಲ್ಲ ಹೀರೋಗಳಿಗೆ ಕಾಂಡೋಮ್ ಸಪ್ಲೈ ಮಾಡ್ತಾರೆ, ಚಿನ್ನದ ಕಮೋಡ್ ಕೊಡ್ತಾರೆ ಅಂದಿದ್ದ ನಿರ್ದೇಶಕ ಚಂದ್ರಚೂಡ್ ಸಾಮಾಜಿಕ ಜಾಲತಾಣದಲ್ಲಿ ಚಂದ್ರಚೂಡ್ ಹೇಳಿಕೆ ವೈರಲ್ ಆಗಿತ್ತು. ಈ ಬೆನ್ನಲ್ಲೇ ನಟ ನಿರ್ದೇಶಕ ಚಂದ್ರಚೂಡ್ ವಿರುದ್ಧ ಠಾಣೆಗೆ ಕಂಪ್ಲೇಂಟ್ ಕೊಡಲಾಗಿದೆ. ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ದೂರನ್ನ ಕೊಡಲಾಗಿದೆ. ದೂರಿನ ಅನ್ವಯ ಎಫ್ಐಆರ್ ಕೂಡ ದಾಖಲಾಗಿದೆ. ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘದಿಂದ ದೂರನ್ನ ಕೊಡಲಾಗಿದೆ. ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ದೂರನ್ನ ಕೊಡಲಾಗಿದೆ. ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘದಿಂದ ದೂರನ್ನ ಕೊಡಲಾಗಿದ್ದು, ದೂರಿನ ಅನ್ವಯ ಎಫ್ಐಆರ್ ಕೂಡ ದಾಖಲಾಗಿದೆ. ಚಿನ್ನದ ಕಮೋಡ್ ಕೊಡ್ತಾರೆ ಅಂದಿದ್ರು ಚಂದ್ರಚೂಡ್. ಕನ್ನಡ ಚಿತ್ರರಂಗದಲ್ಲಿ ಇರುವಂತಹ ನಿರ್ಮಾಪಕರಿಗೆ ಅವಮಾನ ಮಾಡಿದ್ದಾರೆ. ಅಸಭ್ಯ, ಅವಾಚ್ಯ, ಮಾನಹಾರಿಕರ ಪದ ಬಳಕೆ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ನಿರ್ಮಾಪಕರನ್ನ ಅನ್ನದಾತರು ಅಂತ ಕರೆದಿದ್ರು. ಚಂದ್ರಚೂಡ್ ಹೇಳಿಕೆ ನಿರ್ಮಾಪಕರ ಘನತೆ, ಗೌರವಕ್ಕೆ ಹಾನಿ ಮಾಡಿದೆ. ಸಮಾಜದಲ್ಲಿ ದ್ವೇಷ ಉಂಟು ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಚಂದ್ರಚೂಡ್ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಚಂದ್ರಚೂಡ್ ಕನ್ನಡ ನಿರ್ಮಾಪಕರಿಗೆ ಕೇವಲವಾಗಿ ಮಾತನಾಡಿದ್ದಾರೆ. ಹೀಗಾಗಿ ಎಫ್ಐಆರ್ ದಾಖಲಿಸುವಂತೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಇರುವಂತಹ ನಿರ್ಮಾಪಕರಿಗೆ ಅವಮಾನ ಮಾಡಿದ್ದಾರೆ. ಅಸಭ್ಯ, ಅವಾಚ್ಯ, ಮಾನಹಾರಿಕರ ಪದ ಬಳಕೆ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ನಿರ್ಮಾಪಕರನ್ನ ಅನ್ನದಾತರು ಅಂತ ಕರೆದಿದ್ರು. ಚಂದ್ರಚೂಡ್ ಹೇಳಿಕೆ ನಿರ್ಮಾಪಕರ ಘನತೆಯನ್ನ ತಗ್ಗಿಸಿದೆ. ಹೀಗಾಗಿ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ದೂರನ್ನ ಕೊಡಲಾಗಿದೆ. ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘದಿಂದ ದೂರನ್ನ ಕೊಡಲಾಗಿದೆ. ನಿರ್ದೇಶಕ ಚಂದ್ರಚೂಡ್ ವಿರುದ್ಧ ದೂರು ಕೊಡಲಾಗಿದೆ. ಕೆಲವು ನಿರ್ಮಾಪಕರು ಯಾರು ಅಂತ ಹೇಳಬೇಕು ಹೆಸರು. ಅದಾದ್ಮೇಲೆ ಅವ್ರಿಗೆ ಅಕಸ್ಮಾತ್ ಗೊತ್ತಿದೆ ಯಾವ ಹೀರೋಗಳಿಗೆ ಅವ್ರು ಕೊಟ್ಟಿದ್ದಾರೆ ಅನ್ನೋದು ಎರಡು ಸ್ಪಷ್ಟೀಕರಣವಾಗಿ ಅವ್ರು ಹೇಳಬೇಕು. ಯಾಕಂದರೆ ಗಾಳಿಲಿ ಗುಂಡು ಹೊಡೆಯೋದು ಬೇಡ. ಯಾಕಂದರೆ ಇಲ್ಲಿ ನಮ್ಮ ಸಮುದಾಯ ಇದೆ. ನಿರ್ಮಾಪಕರು ಅಂದರೆ ಎಲ್ಲರನ್ನೂ ಒಂದೇ ಥರ ನೋಡೋ ಥರ ಆಗುತ್ತೆ. ಅವ್ರಿಗೆ ಗೊತ್ತಿರೋದ್ರಿಂದ ದಯವಿಟ್ಟು ಅವ್ರ ಹೆಸರುಗಳು ಹೇಳ್ಬಿಟ್ರೆ ಅಲ್ಲಿಗೆ ಅದು ಕ್ಲಾರಿಟಿ ಬಂದ್ಬಿಡುತ್ತೆ. ಸೊ ಅವ್ರಿಗೆ ಒತ್ತಾಯವಾಗಿ ನಾವು ಅವ್ರ ಹೆಸರುಗಳನ್ನ ರಿವೀಲ್ ಮಾಡಬೇಕು. ಅವರು ಕೆಲವು ನಿರ್ಮಾಪಕರು ಯಾರು ಅಂತ ಹೇಳಬೇಕು ಹೆಸರು. ಅದಾದ್ಮೇಲೆ ಅವ್ರಿಗೆ ಅಕಸ್ಮಾತ್ ಗೊತ್ತಿದೆ ಯಾವ ಹೀರೋಗಳಿಗೆ ಅವ್ರು ಕೊಟ್ಟಿದ್ದಾರೆ ಅನ್ನೋದು ಎರಡು ಸ್ಪಷ್ಟೀಕರಣವಾಗಿ ಅವ್ರು ಹೇಳಬೇಕು. ಯಾಕಂದರೆ ಗಾಳಿ ಗ್ರೂಪಲ್ಲಿ ನಿರ್ಮಾಪಕರಿಗೆ ಒಂದು ಬೇರೆ ರೀತಿ ಕೆಟ್ಟದಾಗ ಪದ ಹಾಕಿದ್ದಾರೆ. ಅದನ್ನು ಇಡೀ ನಿರ್ಮಾಪಕ ಸಂಘ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿರ್ಮಾಪಕ ಸಂಘ ಇವತ್ತು ಕಾನೂನು ಚೌಕಟ್ಟಲ್ಲಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ಅವರು ತಿರುಗಿಸ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ನಿರ್ಮಾಪಕರ ಅನ್ನದಾತು ಅಂತ ಕರೀತಾರೆ. ಅಂಥ ನಿರ್ಮಾಪಕರ ಬಗ್ಗೆ ಇವರು ಕಾಂಡಮ್ಸ್ ಕೊಡ್ತಾರೆ, ಮತ್ತು ಬಾತ್ರೂಮ್ಗೆ ಇದು ಕೊಡ್ತಾರೆ, ಕಮ್ಮೋಡ್ ಕೊಡ್ತಾರೆ ಅಂತ ಇವ್ರು ಹೇಳ್ತಾರೆ. ಇವ್ರು ಯಾವ ಸಿನಿಮಾ ಮಾಡಿದ್ದಾರೆ ಅಥವಾ ಇವರು ಅವಿವಿದ್ಯಾವಂತನ, ಇವ್ರು ಬುದ್ಧಿವಂತ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ಈ ರೀತಿ ಮಾತಾಡಿದ್ದು ಸರಿ. ಇದು ನಿರ್ಮಾಪಕ ಫುಲ್ ಅರ್ಟ್ ಆಗಿದೆ. ಚಿತ್ರೋದ್ಯಮದಲ್ಲಿ ಯಾವ ನಿರ್ಮಾಪಕ ಇವ್ನು ಕಂಡ ಇವಾಗ ಅವ್ರ ವಾಟ್ಸಪ್ ಗ್ರೂಪ್. ಇವತ್ತು ಚಿತ್ರರಂಗ ಅಂದರೆ ಒಂದು ಕುಟುಂಬ ಇದ್ದಂಗೆ. ಅವರು ಸಹ ಚಂದ್ರಚೂಡ ಅನ್ನೋರು ಏನಿದ್ದಾರೆ, ಇವತ್ತು ಏನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಒಂದು ಅಶ್ಲೀಲವಾದಂಥ ಹೇಳಿಕೆ ಕೊಟ್ಟಿದ್ದಾರೆ. ಈ ಒಂದು ನಿರ್ಮಾಪಕ ಸಂಘದಲ್ಲಿ ಹೆಣ್ಮಕ್ಳು ಸಹ ಇದ್ದಾರೆ, ಮಹಿಳೆಯರಿದ್ದಾರೆ. ಅದನ್ನು ಕೇಳೋದಕ್ಕೆ ತುಂಬ ಅಸಹ್ಯವಾಗಿದೆ. ಹೀರೋಗಳಿಗೆ ಈ ಥರ ಕೆಲಸ ಮಾಡ್ತಾರೆ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರಲ್ಲ, ಅವರು ಇದೇ ಚಿತ್ರರಂಗದಲ್ಲಿ ಎಲ್ಲೋ ಒಂದು ಕಡೆ ಅನ್ನ ತಿಂದಿದ್ದಾರೆ. ಈ ಥರ ಒಂದು ಮಾತಾಡ್ಬೇಕಾದ್ರೆ ಮೂಳೆ ಇಲ್ಲದ ನಾಲಿಗೆ ಅಂತ ಬಾಯಿಗೆ ಬಂದಿದ್ದನ್ನು ಮಾತಾಡಬಾರ್ದು. ನಿರ್ಮಾಪಕ ಇದ್ದರೆ ಇವತ್ತು ಚಿತ್ರರಂಗ ರೀ. ನಿರ್ಮಾಪಕ ಒಂದು ಸಿನಿಮಾ ಶುರು ಮಾಡಿದ್ರೇ ಎಲ್ಲ ಹೀರೋ ಆಗಲಿ ಇನ್ನೊಬ್ಬರು ಎಲ್ಲರೂ. ಆ ನಿರ್ಮಾಪಕರನ್ನ ರಾಜ್ಕುಮಾರ್ ಅವರು ಅನ್ನದಾತರು ಅಂತ ಕರೀತಿದ್ರು. ಇವತ್ತು ಈ ಮಟ್ಟಕ್ಕೆ ನಿರ್ಮಾಪಕರನ್ನ ಮಾನ ಮರ್ಯಾದೆ ಹರಾಜು ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಏನು ರೈಟ್ಸ್ ಇದೆ ಈ ರೀತಿಯಾಗಿ ಮಾತಾಡಲಿಕ್ಕೆ? ಫಸ್ಟು ಅವ್ರ ಮಾತನ್ನು ವಾಪಸ್ ತಗೋಬೇಕು. ನಾವಿವತ್ತು ನಿರ್ಮಾಪಕರ ಸಂಘದಿಂದ ಎಲ್ಲ ನಿರ್ಮಾಪಕರುಗಳು ಬಂದು ಇವತ್ತು ಇಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಕಂಪ್ಲೇಂಟ್ ಮಾಡಿದ್ಮೇಲೆ ಇವಾಗ ಅವ್ರು ಹೇಳಿದ್ದಾರೆ ಅವ್ರು ಆ್ಯಕ್ಷನ್ ತಗೋತೀನಿ ಅಂತ. ಇನ್ನು ಮುಂದಕ್ಕೆ ಏನೇ ಆದರೂ ಬಿಡಲ್ಲ. ಇದೊಂದು ಅವೇರ್ನೆಸ್ ಆಗಬೇಕು. ಬೇರೆ ಯಾರೇ ಆದರೂ ಸಹ ಇನ್ನು ಮುಂದಕ್ಕೆ ಒಂದು ನಿಮಿಷ ಬೇರೆ ಯಾರೇ ಆದರೂ ಸಹ ಇನ್ನು ಮುಂದಕ್ಕೆ ನಿರ್ಮಾಪಕರ ಬಗ್ಗೆ ಈ ಥರ ಅವಹೇಳನಕಾರಿ ಒಂದು ಸ್ಟೇಟ್ಮೆಂಟ್ನ ಕೊಡಬೇಡಿ. ಯಾಕಂದರೆ ನಮ್ಮದು ಆದಂಥ ಒಂದು ಪ್ರೊಫೆಷನ್ ಇದೆಯಲ್ಲ, ಆ ಪ್ರೊಫೆಷನ್ಗೆ, ಸಮಾಜಕ್ಕೆ ಇದು ಬೇರೆ ರೀತಿಯಾದಂಥ ಮೆಸೇಜ್ ಹೋಗುತ್ತೆ. ಇದಕ್ಕೆ ಸರಿಯಾದ ಒಂದು ಕ್ರಮ ಕೈಗೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಇವತ್ತು